ಹಾಯ್ ಹಲೋ ನಮಸ್ತೆ. ನಿನ್ನೆ ಒಂದು ಜಿ ಕೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನೀವು ನನ್ನ ಜಿ ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ 25 ಜಿ ಕೆ ಬರೀ ಜಿ ಕೆ ಕ್ವಶನ್ಸ್ ಇರೋಲ್ಲ ಅದರಲ್ಲಿ. ನೀವೇನು ಅದರಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿರ್ತೀನಿ ನೋಡಿ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ತವೆ. ಕೆಲವೊಂದು ಟೈಮು ಯಾವ ಕ್ವಶನ್ ಕೊಟ್ಟಿರ್ತೀನಿ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಏನಿದೆ ನಿಮಗೆ ಇಲ್ಲಾಂದ್ರೂ 100+ ಕ್ವಶನ್ ಆ್ಯಂಡ್ ಆನ್ಸರ್ ಸಿಗ್ತವೆ. ಸೊ ಯಾವುದೇ ಒಂದು ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ರೀತಿ ನೋಡಿ. ಕೆಲವೊಂದು ಇರ್ತವೆ ಸುಮ್ಮನೆ ಏನಪ್ಪ ತಳ್ಕೊಂಡು ಹೋಗೋ ಇರ್ತವೆ. ಅಂದರೆ ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ನೇ 2 ನಿಮಿಷ ಮಾಡಿಬಿಡ್ತಾರೆ. ಸೊ ಅದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇರೋಲ್ಲ. ಬಟ್ ಅಂಥವು ನೋಡೋದಕ್ಕಿಂತ ಸ್ವಲ್ಪ ನಿಮಗೆ ಯಾವುದು ಸೋರ್ಸ್ ಜಾಸ್ತಿ ಇರುತ್ತೆ ನೋಡಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಬಟ್ ಯಾವುದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಕಡಿಮೆ ಸಮಯದಲ್ಲಿ ಚೆನ್ನಾಗಿರೋ ಸೋರ್ಸ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ವಿಷಯ ಹೇಳ್ತಿದ್ದೀನಿ. ಓಕೆ, ಸ್ವಲ್ಪ ಜನ ಕೇಳ್ತಾ ಇದ್ರಿ ಪೊಲೀಸ್ ನೋಟಿಫಿಕೇಷನ್ ಆದರೆ ಯಾವ ಜಿಲ್ಲೆಗೆ ಹಾಕಿದರೆ ಬೆಸ್ಟ್, ಓಕೆನಾ? ಯಾವ ಜಿಲ್ಲೆಗೆ ಹಾಕಿದರೆ ಬೆಸ್ಟು, ಇಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಮತ್ತು ನಿಮ್ಗೆ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಮತ್ತು ಇದನ್ನು ಇನ್ನೊಂದು ಸತಿ ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಬಟ್ ಇದನ್ನು ಇವಾಗ ನೋಡಿ, ಅಂದರೆ ನೋಟಿಫಿಕೇಷನ್ ಆದಮೇಲೆ ಬೇಕಾದ್ರೆ ಯಾವ ಜಿಲ್ಲೆಗೆ ಆಗ್ಬೇಕಂತ ಒಂದು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ. ಬಟ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಲಿ, ಓಕೆನಾ? ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪೊಲೀಸ್ ನೋಟಿಫಿಕೇಷನ್ ಆದರೆ ಯಾವ ಜಿಲ್ಲೆಗೆ ಹಾಕಬೇಕು, ಓಕೆನಾ? ಯಾವ ಜಿಲ್ಲೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ, ಮೇನ್ ಪಾಯಿಂಟ್. ಹೋದ ವರ್ಷ ಯಾವ ಜಿಲ್ಲೆ ಕಡಿಮೆ ನಿಂತಿದೆ ಸ್ಕೋರು ಅದ್ರ ಮೇಲೆ ಡಿಸೈಡ್ ಮಾಡಬೇಕಾ. 2, ನಿಮ್ಮ ಸ್ವಂತ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರಿ ನೋಡಿ ಪ್ರೆಸೆಂಟ್ ಈಗ ಅದೇ ಜಿಲ್ಲೆಗೆ ಹಾಕೋದು ಬೆಸ್ಟಾ. ಮತ್ತು ಬೆಂಗಳೂರು ಜಿಲ್ಲೆ ಏನಿದೆ ನೋಡಿ, ಅಂದರೆ ಬೆಂಗಳೂರು ಜಿಲ್ಲೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಇದ್ದಾವಲ್ಲ ಅಲ್ಲಿ ಹಾಕೋದು ಬೆಸ್ಟಾ. ಅಥವಾ ಯಾವ ಜಿಲ್ಲೆಯಲ್ಲಿ ಡ್ಯೂಟಿ ಕಷ್ಟ ಇದೆ ಅದನ್ನು ಅವಾಯ್ಡ್ ಮಾಡಬೇಕಾ, ಅದನ್ನೇನಾದರೂ ತಿಳ್ಕೊಬೇಕಾ. ಮತ್ತು ಕೊನೆಯದಾಗಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕು, ಇದ್ರ ಬಗ್ಗೆ ತಿಳ್ಕೊಂಬಿಡೋಣ. ಈಗ ಒಂದೊಂದಾಗಿ ನೋಡ್ಕೊಂಡು ಬಿಡೋಣ. ಮೊದಲು ಯಾವ ಜಿಲ್ಲೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ ಅಂತ ನೋಡೋಣ. ನೀವು ಇದುವರೆಗೆ ನೋಡ್ಕೊಂಬಂದಿರ್ತೀರ, ಅಂದರೆ ನೀವು ಎಷ್ಟು ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ ಬರಿತಾ ಬಂದಿದ್ದೀರಾ ಅಥವಾ ಓದ್ತಾ ಬಂದಿದ್ದೀರಾ. ಪೊಲೀಸ್ ಕಾನ್ಸ್ಟೇಬಲ್ಗೆ 3 to 4 ಇಯರ್, ಅಂದರೆ ಈ 3 ವರ್ಷದಿಂದ ಬಿಡಿ, ಯಾವ ನೋಟಿಫಿಕೇಷನ್ ಆಗಿಲ್ಲ. ಅದಕ್ಕೆ ಮುಂಚೆ ಅಂತ ಸ್ವಲ್ಪ ನೋಡಿರ್ಬೋದು. ಒಂದು ವೇಳೆ ಮೊನ್ನೆ 2022ರಲ್ಲಿ ನೋಟಿಫಿಕೇಷನ್ ಆಯ್ತಲ್ಲ, 2024ರಲ್ಲಿ 23ರಲ್ಲಿ ಎಕ್ಸಾಮ್ ಬರ್ತೀವಿ ನಾವು. ಬಟ್ 24ರಲ್ಲಿ ಈ ರೀತಿ ಸೆಲೆಕ್ಷನ್ ಲಿಸ್ಟ್ ಬಂತು, ನೋಡಿರ್ತಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಡಿಮೆ ಅಥವಾ ಎಷ್ಟು ಜಾಸ್ತಿ ನಿಂತಿದೆ ಎಂಬುದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರ. ಸೊ ಅದು ಬೆಸ್ಟಾ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಸ್ಕೋರ್ ನಿಂತಿದೆ ಅನ್ನೋದು ತಿಳ್ಕೊಂಡು ಹಾಕಬೇಕಾ ಅಂತಂದು ಹೇಳೋದಾದರೆ ನಾವು ಒಂದು ಹೇಳ್ಬಿಡ್ತೀವಿ ನೋಡಿ. ಯಾವ ಜಿಲ್ಲೆಯಲ್ಲಿ ಕಡಿಮೆ ಸ್ಕೋರ್ ನಿಲ್ಲುತ್ತೆ ಅಂತ ನೀವೇನಾದರೂ ಡಿಸೈಡ್ ಮಾಡ್ತೀರಂತಂದರೆ ನನ್ನ ಪ್ರಕಾರ ಅದು ರಾಂಗ್. ಈ ಜಿಲ್ಲೆಯಲ್ಲಿ ಈ ಸತಿ ಕಡಿಮೆ ನಿಂತಿದೆ ಅನ್ನೋ ಮಾತ್ರಕ್ಕೆ ಮತ್ತೆ ಒಂದು ಸತಿನ ಅಲ್ಲೇ ಕಡಿಮೆ ನಿಲ್ಲುತ್ತೆ ಅನ್ನೋದು ಮೂರ್ಖತನ ಅಂತ ತಿಳ್ಕೊಂಬಿಟ್ಟಿದೆ, ಓಕೆನಾ? ಯಾವ ಟೈಮ್ನಲ್ಲಿ ಹೇಗೆ ನಿಲ್ಲುತ್ತೆ ಎಂಬುದ್ರ ಮೇಲೆ ಯಾವುದು ಹೇಳೋಕ್ಕಾಗಲ್ಲ. ಇಲ್ಲಿ ಮುಗೀತಿದ್ದು ಇದು ಮತ್ತೆ ಬರ್ತೀನಿ, ಟೋಟಲಾಗಿ ಒಂದು ಹೇಳ್ತೀನಿ. ಬಟ್ ಒಂದೊಂದಷ್ಟೇ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹೋದ ವರ್ಷ ಯಾವ ಜಿಲ್ಲೆ ಕಡಿಮೆ ನಿಂತಿದೆ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾ, ಓಕೆನಾ? ಯಾವ ಜಿಲ್ಲೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ ಇದನ್ನು ನೀವು ಪ್ರೆಡಿಕ್ಷನ್ ಮಾಡ್ತೀರಿ ನೋಡು, ಅದನ್ನು ಕೂಡ ಆಲ್ಮೋಸ್ಟ್ ತಪ್ಪು ಅಂತ ಅನ್ನೋಕ್ಕಾಗಲ್ಲ. ಇದನ್ನು ಪ್ರೆಡಿಕ್ಷನ್ ಮಾಡ್ಬೋದು, ಬಟ್ 100ಕ್ಕೆ ನೀವು 90% 70% ಕರೆಕ್ಟ್ ಆಗುತ್ತೆ ಅಂತಂದರೆ ಅದೆಲ್ಲ ಸುಳ್ಳು. 70% ಕೂಡ ನಿಮಗೆ ಕರೆಕ್ಟ್ ಆಗೋದೆಲ್ಲ ಸುಳ್ಳು. 50-50 ಇರ್ಬೋದು, 50-50 ಆಗ್ಬೋದು, 40-50 ಆಗ್ಬೋದು, ಹೇಳೋಕ್ಕಾಗಲ್ಲ, ಓಕೆನಾ? ಸೆಕೆಂಡು, ಹೋದ ವರ್ಷ ಯಾವ ಜಿಲ್ಲೆ ಕಡಿಮೆ ನಿಂತಿದೆ ಅದರ ಮೇಲೆ ಡಿಸೈಡ್ ಮಾಡಬೇಕಾ. ಹೋದ ವರ್ಷ ನಿಂತಿದೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ನಿಂತಿದೆ, ಎಕ್ಸಾಂಪಲ್ ಬೀದರ್. ಇಲ್ಲಿ ಹೋದ ವರ್ಷ ಜಸ್ಟ್ 56 ಆಗಿಬಿಟ್ಟಿದ್ದಾರಪ್ಪ. ನಾನು ಹೇಳ್ತಿದ್ದೆ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಟ್ಟು ಹೇಳ್ತಿದ್ದೀನಿ. ನಾರ್ಮಲ್ ನಮ್ಮಂಥ ಜನರಲ್ ಕ್ಯಾಟಗರಿ OBC 2A 3B ಎಲ್ಲ ಬಂತು, SC ST ಎಲ್ಲ ಬಿಟ್ಟು ಇವೆಲ್ಲ 50 60 70ಕ್ಕೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಂತಂದು ನೀವು ಮತ್ತೆ ಈ ಸತಿ ಹೋಗಿ ಬೀದರ್ಗೆ ಹಾಕ್ತೀನಿ ಅಂತಂದ್ರೆ ಅದು ಮೂರ್ಖತನ ಅಂತ ನಾನು ಹೇಳ್ತೀನಿ ನೋಡು. ಅದೆಲ್ಲ ಆಗಲಾರ್ದ ಮಾತು. ಮತ್ತೆ ಅಲ್ಲೇ ಕಡಿಮೆ ನಿಲ್ಲುತ್ತೆ ಅನ್ನೋದು ಸುಳ್ಳು. ಮತ್ತು ನಿಮ್ಮ ಸ್ವಂತ ಜಿಲ್ಲೆಗೆ ಹಾಕಬೇಕಾ, ಇದು ಕೆಲವೊಬ್ಬರಿಗೆ ತಲೆಗೆ ಬರುತ್ತೆ. ಹೆಂಗಂದರೆ 2 ಚಾಯ್ಸ್ ತಗೊಂತಾರೆ ಅವರು. ನಮ್ಮ ಸ್ವಂತ ಜಿಲ್ಲೆಗೆ ಹಾಕೋದು ಎಲ್ಲರಿಗೂ ಇಷ್ಟ, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ಬೇಕಂಬೋದು
ಒಳ್ಳೆಯ ಬೆಸ್ಟ್. ಬಟ್ ಆದರೆ ಇಲ್ಲಿ ಹಾಕಿದರೆ ಕಡಿಮೆ ಸ್ಕೋರ್ ನಿಲ್ತಾ, ಅದಕ್ಕೆ ಬೇರೆ ಕಡೆ ಹಾಕಿದರೆ ಜಾಸ್ತಿ ಸ್ಕೋರು ಅಲ್ಲ ಕಡಿಮೆ ಸ್ಕೋರ್ ನಿಲ್ಬೋದು, ಇಲ್ಲಿ ಹಾಕಿದ್ರೆ ಜಾಸ್ತಿ ಸ್ಕೋರ್ ನಿಲ್ಬೋದು, ಅಲ್ಲಿಯವರು ಇಲ್ಲಿಗೆ, ಇಲ್ಲಿದ್ದವರು ಅಲ್ಲಿಗೆ, ಈ ರೀತಿ ಆಗ್ತಾರೆ. ಸೊ ನೀವು ಹೆಂಗೆ ಥಿಂಕ್ ಮಾಡ್ತೀರ ಅಂಬೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮ್ಮ ಸ್ವಂತ ಜಿಲ್ಲೆಗೆ ಹಾಕಬೇಕಾ ಇದನ್ನು ಕೂಡ ಹೇಳ್ತೀನಿ ಅನ್ನಲ್ಲ, ನಿಮ್ಮ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅನ್ನಲ್ಲ, ನೀವು ಎಕ್ಸಾಂಪಲ್ ಈಗ ನಂದೇ ಇಟ್ಕೊತೀನಿ, ನಾನು ರಾಯಚೂರಿಗೆ ಹಾಕಿದ್ದೀನಿ, ನಾನು ರಾಯಚೂರಲ್ಲೇ ಆಗಿದ್ದೀನಿ. ಬಟ್ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ರಾಯಚೂರು ಜಾಸ್ತಿ ನಿಲ್ಬೋದಪ್ಪ, ಸೊ ಬಳ್ಳಾರಿ ಕಡಿಮೆ ನಿಲ್ಲುತ್ತೆ, ಸೊ ಬಳ್ಳಾರಿಗೆ ಹಾಕಮ್ಮ, ರಾಯಚೂರು ಕೂಡ, ಈ ರೀತಿ ತಲೆಗೆ ಬರ್ತವೆ. ಓಕೆನಾ, ಇದು ಒಂದು. ನೆಕ್ಸ್ಟು ಬೆಂಗಳೂರು ಜಿಲ್ಲೆ ಬೆಸ್ಟಾ ಅಂದರೆ ಕೆಲವೊಬ್ಬರು ಬೆಂಗಳೂರಲ್ಲಿ ಓದ್ತಾ ಇರ್ತಾರೆ, ಅಲ್ಲಿ ಹೇಗೆ ಡ್ಯೂಟಿಗಳಿರ್ತವೆ ಅದನ್ನೆಲ್ಲ ನೋಡ್ಕೊಂಬಂದಿರ್ತಾರೆ. ಬೆಂಗಳೂರು ಜಿಲ್ಲೆಗೆ ಹಾಕೋದು ಬೆಸ್ಟಾ, ಅಲ್ಲಿ ಕಡೆ ಡ್ಯೂಟಿ ಚೆನ್ನಾಗಿರುತ್ತಾ ಅಥವಾ ಕಷ್ಟಕರವಾಗಿರುತ್ತಾ ಅಂಬೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಮತ್ತು ಯಾವ ಜಿಲ್ಲೆಯಲ್ಲಿ ಡ್ಯೂಟಿ ಕಷ್ಟ ಇದೆ, ಅದೇ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಲ್ಲಿ ಡ್ಯೂಟಿ ಕಷ್ಟ ಇದೆನಾ ಅಥವಾ ಈಸಿ ಇದೆನಾ ಅಂಬೋದ್ರ ಮೇಲೆ ಕೆಲವು ಡಿಪೆಂಡ್ ಆಗ್ತಾರೆ. ಮತ್ತು ಕೊನೆಯದಾಗಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕು ಹೇಳ್ಬಿಡ್ತೀನಿ ನೋಡಿ. ಈಗ ಒಂದೊಂದಾಗಿ ಕ್ಲಿಯರ್ ಮಾಡಿಬಿಡ್ತೀನಿ ಒಂದೊಂದು. ಮೊದಲನೇದಾಗಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಸ್ಕೋರ್ ಇರುತ್ತೆ ಎಂಬುದು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಅದು ಯಾವಾಗ ಮಾಡಬೇಕಾಗುತ್ತೆ ಅಂತಂದರೆ ನೋಟಿಫಿಕೇಷನ್ ಆಗುತ್ತಲ್ಲ ಆವಾಗ ಪ್ರಿಡಿಕ್ಷನ್ ಮಾಡಬೇಕು. ನೀವು ಸ್ವಲ್ಪ ಥಿಂಕ್ ಮಾಡಬೇಕು, ಸ್ವಲ್ಪ ಜನನ ಕೇಳಬೇಕು. ಮತ್ತು ಕೇಳಬೇಕಂತಂದು ಅವ್ರು ಹೇಳಿದ್ದೆ ಸರಿ ಅಂತಲ್ಲ, ನೀವು ಕೂಡ ಥಿಂಕ್ ಮಾಡಬೇಕು. ಸೊ ಯಾವ ಜಿಲ್ಲೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ ಎಂಬುದ್ರ ಮೇಲೆ ಡಿಪೆಂಡ್ ಆಗಬೇಕು. ಮೊದಲನೇದಾಗಿ ಎಲ್ಲದಕ್ಕೆ ಮೀರಿ ಒಂದು ಹೇಳ್ಬಿಡ್ತೀನಿ ನೋಡಿ, ನಿಮ್ಮ ಸ್ವಂತ ಜಿಲ್ಲೆಗೆ ಆಗಬೇಕಂಬಂದ್ರೆ ಮೊದಲು ಪ್ರಿಫರೆನ್ಸ್ ಇದಕ್ಕೆ ಕೊಡಿ. ನೀವು ಯಾರ್ಯಾರು ಇದ್ದಾರೆ ನೋಡಿ, ನಿಮ್ಮ ಸ್ವಂತ ಜಿಲ್ಲೆಗೆ ಪ್ರಿಫರೆನ್ಸ್ ಕೊಡಿ. ಅಂದರೆ ಎಕ್ಸಾಂಪಲ್ಲು ಬೇರೆ ಜಿಲ್ಲೆ ಎಲ್ಲ ಕರೆದುಬಿಟ್ಟಿದ್ರೆ ನಿಮ್ಮ ಜಿಲ್ಲೆ ಬರೀ 3 ಪೋಸ್ಟ್ ಇದ್ದಾವೆ, ಅಂದರೆ ನಿಮ್ಮ ಕ್ಯಾಟಗರಿಗೆ 3 ಪೋಸ್ಟ್ ಇದ್ದಾವೆ ಅಂತ ತಂದು ಮಾತ್ರಿಗೆ ಎಕ್ಸಾಂಪಲ್ಲು 30 ಕರೆದಿದ್ದಾರೆ, ಅದರಲ್ಲಿ ನಿಮ್ಮದು 2A, ಅದಕ್ಕೆ ಬರೀ 3 ಪೋಸ್ಟ್ ಇದ್ದಾವೆ ಅಂತ ಇಟ್ಕೊಂಬಿಡಿ. 3 ಪೋಸ್ಟ್ ಇದ್ದಾವೆ, ನಮ್ದು ಆಗುತ್ತೋ ಇಲ್ಲವೋ, ನಮ್ಮ ಜಿಲ್ಲೆಗೆ ಹಾಕ್ಬೇಕೋ ಬೇಡವೋ ಅಂತ ತಂದು ಈ ರೀತಿ ನಿಮ್ಮ ಮೈಂಡಲ್ಲಿ ಬರ್ತವೆ. ಸೊ ಅದು ಅವತ್ತು ನೋಡೋಣ. ಬಟ್ ಆಲ್ಮೋಸ್ಟ್ ನಿಮ್ಮ ಜಿಲ್ಲೆಗೆ ಹಾಕೋಕ್ಕೆ ಪ್ರಯತ್ನ ಪಡಿ. ಅದು ನಿಮಗೇನಾದರೂ ಕಷ್ಟಪ್ಪ ಅಂತ ಅನಿಸಿದೆ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳೇನಿರುತ್ತೆ ನೋಡಿ, ಎಕ್ಸಾಂಪಲ್ ರಾಯಚೂರೇ ಇಟ್ಕೊಂಡು, ನಮ್ಮದೇ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಇಲ್ಲಿ ಗದಗ, ಈ ಸರೌಂಡನಲ್ಲಿ ಹಾಕಿ. ಹೋಗಿ ನಿಮ್ಮ ರಾಯಚೂರಿನಲ್ಲಿ ಹೋಗಿ ಬೆಂಗಳೂರಿಗೆ, ಮಂಗಳೂರಿಗೆ, ಮೈಸೂರಿಗೆ, ಈ ರೀತಿ ಬೀದರು ಒಂದು ಸ್ವಲ್ಪ ದೂರನೇ ಆಗುತ್ತೆ, ಬೀದರು, ಬೆಳಗಾವಿ, ಈ ರೀತಿ ಹಾಕೋದು ಭಾಳ ಸ್ವಲ್ಪ ನಿಮಗೆ ತೊಂದರೆ ಆಗ್ತವೆ. ಯಾಕಂದರೆ ಮುಂದೆ ನೀವು ಹೋಗೋದು ಬರೋದಕ್ಕೆ ತೊಂದರೆ ಆಗ್ತವೆ. ಆ ಕಾರಣಕ್ಕಾಗಿ ನಿಮ್ಮ ಸ್ವಂತ ಜಿಲ್ಲೆಗೆ ಪ್ರಿಫರೆನ್ಸ್ ಕೊಡಿ. ಆಮೇಲೆ ಹೇಳ್ತೀನಿ ಮತ್ತೆ ನೋಟಿಫಿಕೇಷನ್ ಆದಮೇಲೆ ಹೋದ ವರ್ಷ ಯಾವ ಜಿಲ್ಲೆ ಕಡಿಮೆ ನಿಂತಿದೆ ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕು. ಇದನ್ನೆಲ್ಲ ಡಿಸೈಡ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆನಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೊಂದು ಅನುಭವ ಆಗಿದೆ. ಹೆಂಗಂತಂದರೆ ಓದ್ಸತಿ ಯಾದಗಿರಿ ಜಿಲ್ಲೆ, ಓಕೆನಾ, ಯಾದಗಿರಿ ಈಗಾದರೂ ನೋಡ್ಬೋದು ನಿಮಗೆ. ಅದನ್ನಾದರೂ ಸಿಕ್ಕರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ನಾನೇ ಮಾಡಿದೆ. ಯಾದಗಿರಿ ಜಿಲ್ಲೆ ನಮ್ಮದು 3rd B ಬರುತ್ತೆ, ಓಕೆನಾ, 3rd B ಬರುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಪೋಸ್ಟ್ ಇತ್ತು ನಮ್ಮ 3rd Bಗೆ. ಸೊ ಒಂದೇ ಪೋಸ್ಟ್ ಇದೆಯಲ್ಲ ಅಂತ ಬೇಡ ಅಂತಂದು ನಾವು ಹೋಗಿ ಬೆಂಗಳೂರಿಗೆ ಹಾಕಿದೆ. ಬೆಂಗಳೂರಲ್ಲಿ ನಂದೇನೋ ಬಂತು, ಏನು 1:5 ಬಂತು. ಫಿಸಿಕಲ್ ಕೂಡ ಮಾಡ್ಕೊಂಡೆ, ಬಟ್ 1:1 ಬರಲಿಲ್ಲ ನಂದು, ಓಕೆನಾ, 1:1 ಬರಲಿಲ್ಲ. ಬಟ್ 1:5 ಬಂದಿತ್ತು, ನಂದು 70 ಆಗಿತ್ತು. ಸೊ ಅಲ್ಲಿ 70+ ನಿಂತ್ಕೊಂತು, 72 ಏನೋ ನಿಂತ್ಕೊಂತು. ಬಟ್ ಯಾದಗಿರಿ ಜಿಲ್ಲೆ ಒಂದೇ ಪೋಸ್ಟ್ ಇತ್ತು, 65 ನಿಂತ್ಕೊಂತು. ನಂದಾಗಿತ್ತು 70 ಸಮೀಪ ಆಗಿತ್ತು. 70 ಅಂದರೆ 69.5 ಏನೋ 70 ಆಗಿತ್ತು. ಬಟ್ ನಾನು ಆವಾಗ ಸ್ವಲ್ಪ ಓದೋದು ಕಡಿಮೆ ಮಾಡಿದ್ದೆ ಬಿಡಿ. ಯಾಕಂದರೆ ನಂದು ಈ ಪ್ರೆಸೆಂಟ್ ಏನಿದೆ ನೋಡಿ, CRDR ಚೆನ್ನಾಗಿ ಆಗಿಬಿಟ್ಟಿತ್ತು ಸ್ಕೋರು. GMನಲ್ಲಿ ಅಂದರೆ ಜನರಲ್ ಕ್ಯಾಟಗರಿನಲ್ಲಿ ನಿಂತ್ಕೊಳ್ಳುತ್ತೆ ಎಂಬ ಕಾರಣಕ್ಕೆ ನಾನು ಓದೋದು ಕಡಿಮೆ ಮಾಡಿಬಿಟ್ಟಿದ್ದೆ. ಬಟ್ ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಅದು ಎಷ್ಟು ಪೋಸ್ಟ್ ಇದ್ದಾವೆ ಎಲ್ಲ ತನಕ ಓದ್ಕೊಂಬನ್ನಿ. ಅದಕ್ಕೆ ನಾನು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಓದೋಕ್ಕೆ. ಸೊ ಆದರೆ ಈ ರೀತಿ ನೆಗ್ಲಿಜೆನ್ಸಿ ಮಾಡಬೇಡಿ. ಬಟ್ ಆದ್ರೂ ಆಗಿತ್ತು ನನ್ನ ಸ್ಕೋರು. ಯಾದಗಿರಿ ಕಂಪೇರ್ ಮಾಡಿದರೆ ಆರಾಮಾಗಿ ಆಗ್ಬಿಡ್ತಿತ್ತು ನಂದು. ಬಟ್ ಯಾದಗಿರಿಯಲ್ಲಿ 65 ನಿಂತ್ಕೊಂತು, ಒಂದೇ ಪೋಸ್ಟ್ ಇತ್ತು 3rd B. ಸೊ ಆ ಕಾರಣಕ್ಕಾಗಿ ಈ ಜಿಲ್ಲೆಯಲ್ಲಿ ಕಡಿಮೆ ನಿಲ್ತವೆ ಅಂತಂದು ನೀವು ಪ್ರೆಡಿಕ್ಷನ್ ಮಾಡೋದು ಭಾಳ ಸ್ವಲ್ಪ ಆಗ್ಲಾರ್ದು ಮಾತು. ಇವೆಲ್ಲ 50-50 ಅಂತಲೇ ಇಟ್ಕೊಂಬಿಡಿ, ಓಕೆನಾ. 50-50 ಅಥವಾ ಕಡಿಮೆನೇ ಅಂತ ಅನ್ಕೊಂಬಿಡಿ. ಈಗ ಕ್ಯಾಲ್ಕುಲೇಷನ್ ಹಾಕಿದ್ದು ಈ ರೀತಿ ನಿಲ್ಲುತ್ತೆ ಎಂಬುದು. ಬಟ್ ನಾರ್ಮಲ್
ನಿಮ್ಮ ಕ್ಯಾಲ್ಕುಲೇಷನ್ ಹೇಳ್ತೀನಿ. ಅದು ನೋಟಿಫಿಕೇಷನ್ ಆದಮೇಲೆ ನಿಮ್ಮದು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದನ್ನು ನೋಟಿಫಿಕೇಷನ್ ಆಗುತ್ತಲ್ಲ ಅದಾದಮೇಲೆ ಹೇಳ್ತೀನಿ, ಓಕೆನಾ. ಯಾವ ಕ್ಯಾಟಗರಿ ಅವರು ಎಷ್ಟು ಸ್ಕೋರ್ ಮಾಡಿದರೆ ನಿಮಗೆ ಒಂದು ಸ್ವಲ್ಪ ಗುಡ್ ಸ್ಕೋರ್ ಅಥವಾ ಸೇಫ್ ಝೋನ್ ಅಂತಂದು ಇರ್ತವೆ, ಓಕೆನಾ. ಸೇಫ್ ಝೋನು, ಗುಡ್ ಸ್ಕೋರು, ಲೋ ಸ್ಕೋರು, ಆ ಕಡೆ ಈ ಕಡೆ ಹೇಳೋಕ್ಕಾಗಲ್ಲ, ಈ ರೀತಿ ಇರ್ತವೆ, ಓಕೆನಾ. ನೆಕ್ಸ್ಟ್, ಬೆಂಗಳೂರು ಜಿಲ್ಲೆ ಬೆಸ್ಟಾ? ಓಕೆ, ಬೆಂಗಳೂರು ಜಿಲ್ಲೆ ಬೆಸ್ಟಾ ಅಂತ ಕೇಳೋರಿಗೆ, ನಮ್ಮ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇರೋರು ಉತ್ತರ ಕರ್ನಾಟಕದವರು ಇರ್ತಾರೆ. ಯಾಕಂದರೆ ಬೆಂಗಳೂರು, ಮಂಗಳೂರು ಈ ಕಡೆ ಎಲ್ಲ ಆಲ್ಮೋಸ್ಟ್ ಹಾಕೋದಿಲ್ಲ. ಯಾಕಂದರೆ ಆಲ್ಮೋಸ್ಟು ಏನಪ್ಪ ಜಾಸ್ತಿ ಬಿಸ್ನೆಸ್ ಕಡೆ, ಆಫೀಸು ಈ ರೀತಿಯೇ ಹೋಗ್ಬಿಡ್ತಾರೆ ಅಲ್ಲಿ. ನಮ್ಮ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಆ ಕಡೆ ಅಷ್ಟು ಗಮನ ಕೊಡೋಲ್ಲ. ಆದ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇವೇನು ಇರೋದೇ ಕಾರಣಕ್ಕಾಗಿ ನಾವು ಜಾಸ್ತಿ ಒತ್ತು ಕೊಡೋದಾದರೆ ಗೌರ್ಮೆಂಟ್ ಜಾಬ್ಸ್ಗೆ. ಸೊ ನಾವು ಪೊಲೀಸ್ ಕಾನ್ಸ್ಟೇಬಲ್ನವರು ಅತಿ ಹೆಚ್ಚು ಇರೋದು ಬೆಂಗಳೂರು ಜಿಲ್ಲೆಯಲ್ಲಿ. ಬಟ್ ಬೆಸ್ಟಾ ಅಂತ ಕೇಳೋದು ಮಟ್ಟಿಗೆ ಹೇಳೋದಾದರೆ ಯಾವ ಜಿಲ್ಲೆಯೂ ಕಷ್ಟ ಅಲ್ಲ, ಯಾವ ಜಿಲ್ಲೆಯೂ ಬೆಸ್ಟ್ ಅಲ್ಲ. ಬಟ್ ನಾರ್ಮಲ್, ಎಲ್ಲವನ್ನೂ ನಾರ್ಮಲಿ. ಬೆಂಗಳೂರು ಜಿಲ್ಲೆ ಅಂದರೆ ಸ್ವಲ್ಪ ಒತ್ತಡ ಇದೆ, ಇಲ್ಲ ಅಂತನಲ್ಲ. ಸ್ವಲ್ಪ CR ಓಕೆ, ಬಟ್ DR ಸ್ವಲ್ಪ ಕಷ್ಟ ಇದೆ ಅಂತ ಅನಿಸುತ್ತೆ. ಬಟ್ ಹೇಳ್ಕೊಳ್ಳೋ ಮಟ್ಟಿಗೆ ಏನು ಅಂಥಪ್ಪನೇನು ಕಷ್ಟ ಅಲ್ಲ, ಇಟ್ಸ್ ಗುಡ್, ಓಕೆನಾ. ಎಲ್ಲ ಜಿಲ್ಲೆಯೂ ಬೆಸ್ಟ್. ಬಟ್ ನಿಮ್ಮ ಪ್ರಿಫರೆನ್ಸ್ ನಿಮ್ಮ ಮೇಲೆ ಡಿಪೆಂಡ್. ಆಗಲಿ ಹೇಳಿದ್ನಲ್ಲ, ನಿಮ್ಮ ಸ್ವಂತ ಜಿಲ್ಲೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಕೊಡಿ. ಅದು ಆದಮೇಲೆ ಕೆಲವೊಂದು ಒಗೆದಿರ್ಬೇಕು ನೀವು. ಎಕ್ಸಾಂಪಲ್ ಮೊನ್ನೆ ಕರೆದ್ರಲ್ಲ CRDR, ನಮಗಂತ 4 ಸಿಗ್ತವೆ HKದವರಿಗೆ. 4 ಎಕ್ಸಾಂಪಲ್ ಒಂದು ಕರಿತಪ್ಪ ಅಂತಂದರೆ HKದವ್ರಿಗೆ ಬೇರೆ ಎಕ್ಸಾಮ್ ಇರುತ್ತೆ, ಮತ್ತು ನಾನ್ HK ಇದ್ದಾಗ ಅದಕ್ಕೂ ಬೇರೆ ಎಕ್ಸಾಮ್ ಇರುತ್ತೆ. ನಮಗೆ 2 ಎಕ್ಸಾಮ್ ಸಿಗ್ತವೆ. ಬಟ್ ನಾನ್ HKದವರಿಗೆ ಒಂದೇ ಎಕ್ಸಾಮ್ ಸಿಗುತ್ತೆ, ಓಕೆನಾ. ಓದು ಸತಿಯಿಂದ ಇದಾಗಿದೆ. ಒಂದು ವೇಳೆ ಎರಡು ಪೋಸ್ಟ್ ಅಂದರೆ 2 ಪೋಸ್ಟ್ ಅಂತನಕ್ಕೆ 2 ಪೋಸ್ಟ್ ಅಲ್ಲ, 2 ನೋಟಿಫಿಕೇಷನ್ ಆತಪ್ಪ ಅಂತಂದ್ರೆ ನಮಗೆ 4 ಎಕ್ಸಾಮ್ ಸಿಗ್ತವೆ, ಓಕೆನಾ. HKದವರಿಗೆ HK, ನಾನ್ HK ಮತ್ತು HK, ನಾನ್ HK ಈ ರೀತಿಯಾಗಿ 4 ಎಕ್ಸಾಮ್ ಸಿಗ್ತವೆ. ಕೆಲವೊಂದನ್ನು ಒಗೆದಿರ್ಬೇಕು, ಹಂಗೆ ಬೆಂಗಳೂರು, ಮಂಗಳೂರು, ಮೈಸೂರು ಒಗೆದಿರ್ರಿ. ಬಟ್ ನಿಮಗೆ ಯಾವುದು ಆದರೆ ಹೋಗಬೇಕು ಅಂಬೋದಿರುತ್ತೆ ನೋಡಿ, ಆಲ್ಮೋಸ್ಟ್ ಅವನ್ನ ನಿಮ್ಮ ಸ್ವಂತ ಜಿಲ್ಲೆಗಳು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಕೊಡಿ, ಓಕೆನಾ. ಕೊನೆಯದಾಗಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕು, ಯಾವ ರೀತಿ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು, ನಿಮ್ಮ ಸ್ಕೋರ್. ಈ ಸ್ಕೋರ್ ನೀವು ಓದಿರೋ ಮಟ್ಟ ಅಂಬೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಚೆನ್ನಾಗಿ ಓದಿದ್ರೆ ನಾನು ಮಾಡ್ತೀನಿ ಅಂಬೋದಿತ್ತಪ್ಪ ಅಂದರೆ ಆಲ್ಮೋಸ್ಟ್ ನಿಮ್ಮ ಸ್ವಂತ ಜಿಲ್ಲೆ ಈ ರೀತಿ ಪ್ರಿಫರೆನ್ಸ್, ಓಕೆನಾ. ನಿಮಗೆ ಸ್ವಲ್ಪ ಏನಾದರೂ ಕಡಿಮೆ ಮೀಡಿಯಮ್ ಇದೆಯಪ್ಪ ಅಂತಂತಂದರೆ ನಿಮ್ಮ ಸ್ವಂತ ಜಿಲ್ಲೆ ಅಥವಾ ಅಕ್ಕಪಕ್ಕದ ಜಿಲ್ಲೆ ಪ್ರಿಫರೆನ್ಸ್ ಕೊಡಿ, ಹಾಗೂ ಸ್ವಲ್ಪ ದೂರದ ಜಿಲ್ಲೆಗಳಿಗೂ ಪ್ರಿಫರೆನ್ಸ್ ಕೊಡಿ. ಮತ್ತು ಯಾರಿಗೆ ಮೀಡಿಯಮ್ ಇರ್ತೀರಿ ನೋಡಿ, ಅವರು ಹೇಗಪ್ಪ ಅಂತಂದರೆ ನಿಮ್ಮ ಕ್ಯಾಟಗರಿ ಯಾವುದು ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಪೋಸ್ಟ್ ಇರ್ತಾವೆ ನೋಡಿ, ಸ್ವಲ್ಪ ಅಲ್ಲಿಗೆ ಹಾಕಿ. ಯಾಕಂದರೆ ಅಲ್ಲಿ ಅತಿ ಹೆಚ್ಚು ಸ್ಕೋರು ನಿಲ್ಲಲ್ಲ, ಅತಿ ಕಡಿಮೆ ಸ್ಕೋರನ್ನು ನಿಲ್ಲಲ್ಲ, ಮೀಡಿಯಮ್ ನಿಲ್ಲುತ್ತೆ ಅಲ್ಲಿ, ಓಕೆನಾ. ಮೀಡಿಯಮ್ ನಿಲ್ಲುತ್ತೆ. ಆ ಕಾರಣಕ್ಕಾಗಿ ನೀವು ಅಲ್ಲಿ ಹಾಕ್ಬೋದು. ಎಕ್ಸಾಂಪಲ್ ಒಂದು ಹೇಳ್ಬಿಡ್ತೀನಿ ನೋಡಿ, ಯಾವುದಂದರೆ ಯಾವುದು ಥರ್ಡ್ ಬಿ ಅಥವಾ 2B, ಥರ್ಡ್ ಬಿ ಆ್ಯಂಡ್ 2B ಅಂತ ಹೇಳ್ಕೊಳ್ಳೋಣ. ಓಕೆ, ಇವೇನೈತಿ ನಮ್ಮ ಥರ್ಡ್ ಬಿ. ಎಕ್ಸಾಂಪಲ್ 76 ಇದು ಮಿನಿಮಮ್ ಸ್ಕೋರ್ ನಿಲ್ಲಬೇಕು. ಪ್ರತಿಯೊಂದು ಜಿಲ್ಲೆಗಳಿಗೂ 76 ಆದರೆ ಬೆಟರ್, ಓಕೆನಾ. ಇದು ಆಗ್ಬೋದು, ಆಗದೇನೆ ಇರ್ಬೋದು. ಇದು ಸೇಫ್ ಸ್ಕೋರ್ ಅಲ್ಲ, ಓಕೆನಾ. ಇದು ಸೇಫ್ 100% ಆಗುತ್ತೆ ಅನ್ನೋ ಸ್ಕೋರ್ ಅಲ್ಲ. ಬಟ್ ಆಗೋ ಚಾನ್ಸ್ ಅಂತೂ ಇರುತ್ತೆ. ಒಂದು 80%, 70 to 80% ಇರುತ್ತೆ ಇದು ಆಗೋ ಚಾನ್ಸ್, 76. ಆದರೆ ಸೇಫ್ ಸ್ಕೋರ್ 80+ ಏನಿದೆ ನೋಡಿ, ಸ್ವಲ್ಪ ಸೇಫ್ ಸ್ಕೋರ್ ಇದೆ, ಓಕೆ. ನಿಮ್ಮದೇನಾದರೂ 82 ಹಿಂಗಾಗಿತ್ತಪ್ಪ ಅಂದರೆ ಇದು ಸೇಫ್ ಸ್ಕೋರ್ ಅಂತ ತಿಳ್ಕೊಂಬಿಡಿ. ಎಕ್ಸಾಂಪಲ್ 2B ಇವರು ಪ್ರತಿಯೊಂದು ಜಿಲ್ಲೆ ಒಳಗೂ 75 ಇದು ಸೇಫ್ ಸ್ಕೋರ್ ಅಲ್ಲ. 74, 75 ಸೇಫ್ ಸ್ಕೋರ್ ಅಲ್ಲ, ಬಟ್ ಬೆಟರ್, ಓಕೆನಾ. ಆಗಲೇ ಹೇಳ್ದಂಗೆ ಸೇಫ್ ಸ್ಕೋರ್ 80, 79, 80 ಇವೆಲ್ಲ ಸೇಫ್ ಸ್ಕೋರು. ಮತ್ತು 81 ಹಿಂಗಾತಪ್ಪ ಅಂತಂದರೆ ಸೇಫ್ ಸ್ಕೋರ್. ಮತ್ತು SC ಆ್ಯಂಡ್ ST ಇದೆ, ಮಾಡಿ SC ಆ್ಯಂಡ್ ST
SC and ST ಇದು 70. ಇದು ಪ್ರತಿ ಜಿಲ್ಲೆಗಳು ಹೇಳೋಕ್ಕಂತಿಲ್ಲ. 70 ಈಸ್ ಗುಡ್. 70ಇಂದ 72 ಓಕೆನಾ. 72 ಈಸ್ ಗುಡ್ ಓಕೆನಾ, ಬೆಟರ್ ಅಂತ ಹೇಳ್ಬೋದು. ಬಟ್ 77 ಇದೇನೈತಿ ಒಂದು ಸ್ವಲ್ಪ ಸೇಫ್ ಸ್ಕೋರ್ ನಿಮಗೆ ಓಕೆನಾ. ಇವೆಲ್ಲ ಸೇಫ್ ಸ್ಕೋರ್ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆನಾ. ನಿಮಗೇನಾದರೂ 100% ಸೇಫ್ ಸ್ಕೋರ್ ಅಂತಂದ್ರೆ 80 ಆಯಿತಾ, ಕಣ್ಣು ಮುಚ್ಕೊಂಡು ಆಯ್ತು ಅಂತ ತಿಳ್ಕೊಂಬಿಡಿ ಆಯ್ತಾನಾ. ಇವೆಲ್ಲ ಈ ರೀತಿ ಇರ್ತವೆ. ಮತ್ತು ನೋಟಿಫಿಕೇಷನ್ ಆದಮೇಲೆ ಹೇಳ್ತೀನಿ ಒಂದು ಸ್ವಲ್ಪ ಯಾವ ಜಿಲ್ಲೆಗೆ ಹಾಕೋದು ಬೆಟ್ರ್. ನಿಮಗೇನಾದರೂ ಡೌಟ್ ಇದ್ದರೆ ಹೇಳ್ತೀನಿ. ನೀವು ಮೊದಲು ಪ್ರಿಫರೆನ್ಸ್ ಕೊಡೋದು ನಿಮ್ಮ ಸ್ವಂತ ಜಿಲ್ಲೆಗೆ ಪ್ರಿಫರೆನ್ಸ್ ಕೊಡಿ, ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಕೊಡಿ ಓಕೆನಾ. ಇದು ಮೇನ್ ಓಕೆನಾ. ಯಾವ ಜಿಲ್ಲೆ ಕಡಿಮೆ ಸ್ಕೋರ್ ನಿಲ್ಲುತ್ತೆ ಅಂತಂದು ಪ್ರೆಡಿಕ್ಷನ್ ಮಾಡ್ಬೋದು, ಬಟ್ 100% ಅಂತೂ ಸಾಧ್ಯ ಇಲ್ಲ ಓಕೆನಾ. ಇದಂತೂ ನಿಜ. ಮತ್ತು ಹೋದ ವರ್ಷ ನಿಂತಿದ್ದ ಕಾರಣಕ್ಕಾಗಿ ಮತ್ತು ಈ ವರ್ಷನೂ ಅದೇ ಜಿಲ್ಲೆ ಕಡಿಮೆ ನಿಲ್ಲುತ್ತೆ, ಅಥವಾ ಹೋದ ವರ್ಷ ಜಾಸ್ತಿ ನಿಂತ್ಕೊಂಡಿದೆ ಎಂಬ ಕಾರಣಕ್ಕಾಗಿ ಹೀಗೆ ಈ ವರ್ಷನೂ ಅದೇ ಜಿಲ್ಲೆ ಜಾಸ್ತಿ ನಿಲ್ಲುತ್ತೆ ಎಂಬುದು ಸುಳ್ಳು. ಆಲ್ಮೋಸ್ಟು ಕೆಲವೊಂದು ಜಿಲ್ಲೆಗಳಿದ್ದಾವೆ ಜಾಸ್ತಿ ನಿಲ್ಲುವಂಥತ್ತಂದರೆ ಒಂದು ಸ್ವಲ್ಪ ಮಂಗಳೂರು ಏನಿದೆ ನೋಡಿ, ಸ್ವಲ್ಪ ಜಾಸ್ತಿ ನಿಲ್ತಿದೆ. ಮಂಗಳೂರು, ಮೈಸೂರು ಮತ್ತು ಬೆಂಗಳೂರು ಇದು ಮೀಡಿಯಮ್ ಅಂದರೆ ಸ್ವಲ್ಪ ಜಾಸ್ತಿ ಮಗ ನಿಲ್ಲುತ್ತೆ ಸ್ವಲ್ಪ ಬೆಂಗಳೂರು. ಇದಾದ ಮೇಲೆ ಮತ್ತೆ ಬೇರೆ ಏನಿಲ್ಲ. ಬಳ್ಳಾರಿ ಸ್ವಲ್ಪ ಹೋದ ಸತಿಯಿಂದ ಜಾಸ್ತಿ ನಿಂತ್ಕೊಂಡಿತ್ತು ಅಂತ ತಂದರು ಓಕೆನಾ. ಬಟ್ ಇಷ್ಟು ಬಿಟ್ಟರೆ ಬೇರೆ ಇಲ್ಲ, ನಾರ್ಮಲ್ ಸ್ಕೋರ್ ಓಕೆನಾ. ಅಂಥ ಪರಿ ಏನು ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ನಾರ್ಮಲಾಗಿ ನಿಲ್ತವೆ. ಇದ್ರ ಮೇಲೆ ಮತ್ತೇನಾದ್ರು ಡೌಟ್ ಇದ್ದರೆ ಹೇಳಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಯಾವುದಂತ ತಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿ ಮತ್ತು ಜಾಯ್ನ್ ಆಗಿ. ಥ್ಯಾಂಕ್ ಯು.